ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಂದ್ರೆ ನಮ್ಮ 5th ಸೆಮ್ ಫೈನಲಿ ಎಂಡ್ ಆಯಿತು. ನಿಮ್ಗೆ ಒಬ್ಬರನ್ನ ತೋರಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಸ್ಪೆಷಲ್ ಅಂತ ಹೇಳಿ? ಎಕ್ಸಾಮ್ ಮುಗೀತು, ಅದೇ ಸ್ಪೆಷಲ್. ಅದೇ ಖುಷಿ ನಮ್ಗೆ. ಇವಾಗ ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದೀವಿ? ಎಲ್ಲ ಮುಚ್ಕೊಂಡು ಮನೆಗೆ ಹೋಗ್ತಾ ಇದೀವಿ. ನೀನೇ ಪುಷ್ಪ ಆಗ್ಬಿಟ್ಟಿದೆ ಹಿಂಗೆ. ಪುಷ್ಪರಾಜ್ ಅಣ್ಣ ನಾನು ಕೇಳೋಣ, ಹೆಂಗಿತ್ತು ಅಣ್ಣ ಎಕ್ಸಾಮ್? ಎಲ್ಲ ಸ್ವಲ್ಪ ಓಕೆ ಆಗಿತ್ತು, ಇವಾಗ ಮುಗೀತು, ಅದೇ ಖುಷಿ. ಇವಾಗ ಯಾರಿಗೂ ಟೆನ್ಷನ್ ಇಲ್ಲ ಎಕ್ಸಾಮ್ ಮುಗಿದಂತ. ನಮ್ಮ ಕೊಳ್ಳಿ ಅದ್ರ ಕರ್ಕೊಂಡು ನೀನೇ ಮೇನ್ ಇಂಪಾರ್ಟೆಂಟ್ ಪರ್ಸನ್, ನೀನೇ ಇಲ್ಲ ಅಂದ್ರೆ ಹಿಂಗೆ ಪಲ್ಲವಿ ಸುಮ್ಮನೆ ಹೋಗ್ಬಿಟ್ಟು ಪಲ್ಲವಿ ನೋಡಿ ಯಾಕೋ ಮಾತಾಡ್ತಿಲ್ಲ. ನೆಕ್ಸ್ಟ್ ಲೆವೆಲ್ ಡೌನ್ ಮಾಡ್ತಾಳೆ ಇವತ್ತು. ಏನು ರಂಜಿತಾ ಎಕ್ಸಾಮ್ ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದೆ. ಹೆಂಗೆ ಎಕ್ಸ್ಪೆಕ್ಟೇಷನ್ ಇದೆ ರಿಸಲ್ಟ್? ನೋಡಬೇಕು. ಈ ಸೆಮ್ ಸ್ವಲ್ಪ ಭಯ ಆಗ್ತಾ ಇದೆ. ಯಾಕೆ? ಅಷ್ಟೊಂದೇನು ಚೆನ್ನಾಗಿರಲಿಲ್ಲ, ಎಕ್ಸ್ಪೆಕ್ಟೇಷನ್ಗಿಂತ ಡಬ್ಬ ಥರ ಬಂದಿತ್ತು ಪೇಪರ್ಸ್ ಎಲ್ಲ. ನೋಡಬೇಕು, ಪಾಸ್ ಆದರೆ ಸಾಕು. ಆ್ಯಕ್ಚುಲಿ ಎಲ್ಲರಿಗೂ ಏನು ಗೊತ್ತಾ, ಈ ಸಲ ಟಾಪ್ ಮಾಡೋದು CGPA ಮಾಡೋದೆಲ್ಲ ಏನಿಲ್ಲ, ಪಾಸ್ ಆದರೆ ಸಾಕು. ಹೋಗ್ಬಿಟ್ರು ನೋಡಿ ಎಲ್ಲರೂ ಅಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ. ಓಡು ಅವನಂತೂ ಓಡು. ಉಡುಪಿನ ಕೇಳೆ ಹೆಂಗೆ ಬರ್ದ ಅಂತ. ಹೆಂಗಿದೆ ಉಡುಪಿ? ಇಲ್ಲಿ ಮುಖ ಇಲ್ಲೇ ತೋರ್ಸೋ. ನನ್ನ ಫ್ಯಾನ್ಸ್ ಎಲ್ಲ ವೆಯ್ಟ್ ಮಾಡ್ತಾ ಇರ್ತಾರೆ. ಗೈಸ್ ನಮ್ಮ ಇನ್ನೊಬ್ಬ ಫ್ಯಾನ್ ತೋರಿಸ್ತಿಲ್ಲ. ಹೇಳಪ್ಪ ನೋಡು, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ನಮಗೆ ಎಕ್ಸಾಮ್ ಮುಗೀತಂತ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ, ಫೈನಲಿ ಎಕ್ಸಾಮ್ ಮುಗಿದು ಫುಲ್ ಟೆನ್ಷನ್. ನಮ್ಗೆ ಇವಾಗ ನೆಕ್ಸ್ಟ್ ಏನು ಟೆನ್ಷನ್ ಅಂದರೆ ತಿನ್ನಕ್ಕೆ ಹೋಗ್ಬೇಕು. ಫಸ್ಟು ಬಿರಿಯಾನಿ ತಿನ್ನಕ್ಕೆ ಹೋಗ್ಬೇಕು. ಪ್ರಿಯಾರಿಟಿ ಸೆಟ್ ಇದಾವೆ ನಮ್ಗೆಲ್ಲರದು. ಬೆಳಗ್ಗೆನೂ ಅಷ್ಟೇ ಎಕ್ಸಾಮ್ ಇದ್ದು ಬಿರಿಯಾನಿಗೆ ಎಲ್ಲಿ ಹೋಗ್ಬೇಕು ಅನ್ನೋ ಪ್ಲ್ಯಾನ್ ಮಾಡ್ತೀವಿ ನಾವು ಅಷ್ಟು. ಅದರಲ್ಲೂ ಇವಾಗ ನ್ಯೂ ಪ್ಲೇಸ್ ಸಜೆಸ್ಟ್ ಮಾಡಿದ್ದೀರಾ, ಚೆನ್ನಾಗಿಲ್ಲ ಅಂದರೆ ಹಾಕೊಂಡು ನನಗೆ ಬೈತಾರೆ. ಸರ್ಸರಾಗೆ ಬೈಯೋದು. ಯಾಕಂದರೆ ನಾನು ಅದನ್ನು ಲೈಫ್ ಟೈಮ್ ರಿಗ್ರೆಟ್ ಮಾಡ್ತೀನಿ. ಬಟ್ ಸ್ಟಿಲ್ ನಂಗೆ ಗೊತ್ತು ಸಜೆಸ್ಟ್ ಮಾಡಿರೋ ಪ್ಲೇಸು. ಮತ್ತೇನು ಗೊತ್ತಾ, ಎಲ್ಲ ಗ್ರೂಪಲ್ಲೂ ಒಬ್ಬರು ಫ್ರೆಂಡ್ ಇರ್ತಾರೆ. ಎಲ್ಲರೂ ಎಕ್ಸಾಮ್ ಬರೆದು ಆಚೆ ಬಂದ್ರು ಅವರಂತೂ ಬರಲ್ಲ. ನಮ್ಮ ವಿನು ಒಬ್ಳು ಬರ್ತಾ ಇಲ್ಲ, ಸಾಗರ್ ಒಬ್ಬ ಬರ್ತಾ ಇಲ್ಲ. ಅದು ಏನು ಬರೀತಾರೋ ನಮಗೆ 19 ಪೇಜ್ ತುಂಬಿಸಿ ಬರೋಷ್ಟಿಗೆ ನನಗೆ ತಲೆನೋವು ಬರ್ತೈತೆ. ಅವ್ರು 24-32 ಪೇಜು ಬರ್ಬಿಟ್ಟು ಬಂದು ಅಷ್ಟು ಎಕ್ಸ್ಟ್ರಾ ಪೇಪರ್ ಬರೀಸ್ಕೊಂತಾರೆ. ನಾನು ನೋಡೋಣ. ವ್ಯಕ್ತಿ ಬಂದರು 4:15. ನಮಸ್ಕಾರ. ಹೆಂಗಿತ್ತು ವಿನು ಎಕ್ಸಾಮ್? ಗೈಸ್ ಕೆಲಸ ಸಿಕ್ತು, ಕಂಗ್ರ್ಯಾಚುಲೇಷನ್ ಹೇಳಿ. ಬಟ್ ಅದು ಕಾಲ್ ಸೆಂಟರ್ ಅದೊಂದು ನಮ್ಮ ಗ್ರೂಪಲ್ಲಿ ಫಸ್ಟ್ ಜನ ಕೆಲಸ ಇಡ್ತಿರೋದಂದ್ರೆ ಇಬ್ಬರು. ಹೆಂಗಿತ್ತು ಊಟ ಕೊಟ್ಟಿಲ್ಲ ಒಂದು ರೇಂಜ್. ನಮ್ಮ ಗ್ರೂಪಲ್ಲಿ ಅವಳಿಗೆ ಓಕೆ ಗೈಸ್ ಬಾಯ್. ನನ್ನ ಲಾಗ್ನ ಇಲ್ಲೇ ಏನು ಮಾಡ್ತಿದ್ದೀನಿ. ಆ್ಯಕ್ಚುಲಿ ನಾವೆಲ್ಲ ಬಿರಿಯಾನಿ ತಿನ್ನೋಕೆ ಹೋಗಿದ್ವಿ, ಬಟ್ ಅದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ. ಯಾಕಂದರೆ ಯಾವ ರೇಂಜಿಗೆ ಹೊಟ್ಟೆ ಹಸ್ತಿತ್ತು ಅಂದರೆ ಫಸ್ಟು ಊಟ ಮಾಡೋಕೆ ಅನಿಸ್ತೈತಿ. ಯಾಕಂದರೆ ನಾವೆಲ್ಲ ಬ್ರೇಕ್ಫಾಸ್ಟ್ ಬೆಳಗ್ಗೆ 10 ಗಂಟೆಗೆ ಮಾಡಿ ಬಂದವರು ಸಾಯಂಕಾಲ 4:15ವರೆಗೂ ಯಾರಿಗೂ ಊಟ ಮಾಡಿರಲಿಲ್ಲ. ಸೊ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ, ನೋಡೋಣ ಅದೇನು ನೆಕ್ಸ್ಟ್ ಲಾಗ್ ಮಾಡ್ತೀವಿ ಅಂತ. ಬಾಯ್ ಗೈಸ್.